ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಸಿಂಪಲ್ ಆಗಿ ಮೀನು ಹುಳಿ ಮಾಡೋದನ್ನ ಹೇಳ್ಕೊಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಮೀನ್ ಸಾರು ಮಾಡೋದು ಯಾರಾದ್ರೂ ಕಷ್ಟ ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನೋಡಿ. ತುಂಬಾ ಈಸಿಯಾಗಿ ಒಂದು 5ರಿಂದ 6 ನಿಮಿಷದಲ್ಲಿ ನಾವು ಈ ರೀತಿಯಾಗಿ ಸಾಂಬಾರನ್ನ ಮಾಡ್ಕೋಬಹುದು. ಸಖತ್ತಾಗಿರುತ್ತೆ. ಮುದ್ದೆ ಜೊತೆ ರೈಸ್ ಜೊತೆ ಎಲ್ಲ ಸಖತ್ತಾಗಿರುತ್ತೆ. ತುಂಬಾ ಇಷ್ಟಪಡ್ತೀರಾ. ಒಂದ್ಸಲಿ ಈ ರೀತಿ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿರುತ್ತೆ. ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆದ್ರೆ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ 2 kg ಅಷ್ಟು ಮೀನನ್ನ ತಗೊಂಡಿದ್ದೀನಿ. ಇದು ಕೆರೆ ಮೀನು, ಊರಿನಲ್ಲಿ ಹಿಡ್ದಿರೋಂಥದ್ದು. ಇದನ್ನ ನೀಟಾಗಿ ಉಪ್ಪಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಆಮೇಲೆ ತೊಳೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯೆಲ್ಲ ವಾಸನೆ ಬರೋದಿಲ್ಲ ಮೀನ್ದು. ಆ ರೀತಿಯಾಗಿ ನಾನು ಇವಾಗ ತೊಳ್ಕೊಂಡು ಬರ್ತೀನಿ. ಒಂದು ಅರ್ಧ ಗಂಟೆ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ನೀಟಾಗಿ ಒಂದು 2ರಿಂದ 3 ಸಾರಿ ಚೆನ್ನಾಗಿ ಉಜ್ಜಿ ತೊಳೆದ್ರೆ ಫಿಶ್ ಚೆನ್ನಾಗಿ ಕ್ಲೀನ್ ಆಗೋಗ್ಬಿಡುತ್ತೆ. ಕಾಣಿಸ್ತೈತೆ ಅಲ್ವಾ? ಇದು ನಾನು ಇವತ್ತು ಫ್ರೈ ಎಲ್ಲ ಏನು ಮಾಡ್ತಾ ಇಲ್ಲ, ಮೀನ್ ಸಾರು ಮಾತ್ರ ಮಾಡ್ತಾ ಇದ್ದೀನಿ. ಅದರಿಂದ ಎಲ್ಲಾ ಪೀಸ್ಗಳನ್ನ ನಾನು ಈ ರೀತಿಯಾಗಿ ಒಡ್ಸ್ಕೊಂಡಿದ್ದೀನಿ. ಕೆರೆ ಮೀನು ಇದು. ಇವಾಗ ಇದನ್ನ ಉಪ್ಪು ನೀರಲ್ಲಿ ತೊಳ್ಕೊಂಡ್ ಬಂದ್ಬಿಡೋಣ. ಒಂದು ಅರ್ಧ ಗಂಟೆ ಉಪ್ಪು ನೀರು ಹಾಕಿ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನ ಒಂದು 3 ಸಾರಿ ತೊಳ್ಕೊಂಡ್ರೆ ಕ್ಲೀನ್ ಆಗೋಗ್ಬಿಡುತ್ತೆ. ಬಣ್ಣ ಕೂಡ ಚೇಂಜ್ ಆಗೋಗ್ಬಿಡುತ್ತೆ. ಫಿಶ್ ನೋಡಿ ಈ ರೀತಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ. ತೊಳೆದು ರೆಡಿ ಆಗಿದೆ ಇದು. ಇವಾಗ ಇದನ್ನ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಸೈಡ್ಗೆ ಇಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಇದಕ್ಕೆ ಒಂದು 5-6 ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ. ಹಸಿ ಕಾಯಿ ತುರಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಾನಿಲ್ಲಿ ಮೀಡಿಯಂ ಗಾತ್ರದ್ದು 4 ಟೊಮೆಟೊನ ಹಾಕೊಂಡಿದ್ದೀನಿ. ಟೊಮೆಟೊ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಂಡಿದ್ದೀನಿ. ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕೊಂಡಿದ್ದೀನಿ. ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕೊಂಡಿದ್ದೀನಿ. ಒಂದು ಗೆಡ್ಡೆ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಒಂದು 2ರಿಂದ 3 ಇಂಚಿನಷ್ಟು ಹಸಿ ಶುಂಠಿ ಕೂಡ ಹಾಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಉಪಯೋಗಿಸ್ಕೊತೀನಿ. ಅದರಿಂದ ಇವಾಗ ಒಂದು ಪೀಸು ಚಕ್ಕೆ ಪೀಸ್ ಮಾಡಿ ಹಾಕೊಂಡಿದ್ದೀನಿ. 1 ಪೀಸ್ನಷ್ಟು ಚಕ್ಕೆ, ಮತ್ತೆ ಒಂದು 3ರಿಂದ 4 ಲವಂಗನ ಹಾಕೊಳ್ಳೋಣ. ನೋಡಿ ಇಷ್ಟೇ ಲವಂಗ ಸಾಕು. ಚಕ್ಕೆ ಲವಂಗ ಹಾಕಿ ಆದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಇಲ್ಲ ಹಾಗೆ ರುಬ್ಬಕ್ಕಾದ್ರೆ ನೀವು ಮಿಕ್ಸಿನಲ್ಲಿ ಹಾಗೆ ರುಬ್ಬಿ, ಇಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡಾದ್ರೂ ರುಬ್ಕೊಳ್ಳಿ. ಈ ರೀತಿಯಾಗಿ ನೀರು ಸೇರಿಸ್ಕೊಂಡು ತರ್ತರಿಯಾಗಿ ಮೊದಲು ಇದನ್ನ ರುಬ್ಕೊಂಡ್ಬಿಡೋಣ. ಈ ರೀತಿಯಾಗಿ ತರ್ತರಿಯಾಗಿ ರುಬ್ಬಿ ಆದ್ಮೇಲೆ ನಾವು ಇದಕ್ಕೆ ಸಾಂಬಾರ್ ಪುಡಿನ ಹಾಕೊಳ್ಳೋಣ. ನಾವು ಮನೆಯಲ್ಲಿ ಯಾವ ಸಾಂಬಾರ್ ಪುಡಿ ಉಪಯೋಗಿಸ್ತೀವಿ ಇದೇ ಸಾಂಬಾರ್ ಪುಡಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಜಾಸ್ತಿ ಮೀನಿದೆ ಅಲ್ವಾ, ಅದರಿಂದ ನಾನು 3 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ಎಷ್ಟು ಮೀನಿರುತ್ತೆ ನೋಡಿಕೊಂಡು, ನಿಮ್ಮ ಮನೆಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ಳಿ. ನಾನು ಇವಾಗ ಇದನ್ನ ನೀಟಾಗಿ ರುಬ್ಕೊಂಡು ನುಣ್ಣಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ಪಾತ್ರೆ ಬೇಕೋ ಅದು ಇಟ್ಕೊಬೋದು. ಸಾಂಬಾರ್ ಪಾತ್ರೆ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ. ಮತ್ತೆ ನಾವು ಡೈರೆಕ್ಟ್ ಆಗಿ ಇಲ್ಲಿ ಬೇರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕೋದು ಬೇಡ, ಡೈರೆಕ್ಟ್ ಆಗಿ ರುಬ್ಕೊಂಡಿರುವಂಥ ಮಸಾಲಾನ ಹಾಕೊಂಡ್ಬಿಡೋಣ. ಮಸಾಲ ಹಾಕೊಂಡು ಒಗ್ಗರಣೆನಲ್ಲಿ 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆನಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಮಸಾಲ ನಾವು ಇದಕ್ಕೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೊಳ್ಳೋಣ. ಅಂದರೆ ನಾವು ಮಸಾಲೆ ಎಷ್ಟು ಮಾಡ್ಕೊಂಡಿದ್ದೀವಿ ಮತ್ತು ಮೀನು ನಮಗೆ ನೆನಿಬೇಕಂದ್ರೆ ಪೂರ್ತಿಯಾಗಿ ಮುಳುಗಬೇಕು ಅಷ್ಟು ಸಾಂಬಾರನ್ನ ನಾವಿಲ್ಲಿ ಮಾಡ್ಕೊಳ್ಳೋಣ. ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಇವಾಗ ನಾವು ನೀರನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸಾಂಬಾರು ನಮಗೆ ಯಾವ ಹದವಾಗಿ ಬೇಕೋ ಆ ಹದವಾಗಿ ನಾವು ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿಕೊಂಡು ಹಾಕೊಂಡಾದ್ಮೇಲೆ ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡ್ಬಿಡೋಣ. ಇವಾಗ ಮೀನು ನಾವು ಉಪ್ಪಿನಲ್ಲಿ ತೊಳೆದಿರೋದ್ರಿಂದ ಉಪ್ಪನ್ನ ನಾವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಆದಮೇಲೆ ನಾವು ಸ್ವಲ್ಪ ತಿರುಗಿಸ್ಬಿಟ್ಟು ನಾವು ಒಂದು ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಕುದಿ ಬರಬೇಕು, ಮಸಾಲೆ ಕುದಿ ಬರಲಿ. ಮಸಾಲೆ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಹುಳಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ನೋಡಿ ಮುಚ್ಚಿಟ್ಟಿದ್ದೀನಿ. ಮುಚ್ಚಿಟ್ಟಾದ್ಮೇಲೆ ಈ ರೀತಿಯಾಗಿ ಕುದ್ದಿದೆ, ಚೆನ್ನಾಗಿ ಕುದ್ದು ಬೆಂದಿದೆ ಸಾಂಬಾರು. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾವು ಇದಕ್ಕೆ ಮೀನನ್ನ ಸೇರಿಸ್ಕೊಂಡ್ಬಿಡೋಣ. ಬೇರೆ ಏನು ಇಲ್ಲ, ಇಷ್ಟೇ ಒಂದೇ ಒಂದು ಮಸಾಲೆ ರುಬ್ಕೊಂಡ್ರೆ ನಮಗೆ ಮೀನುಳಿ ರೆಡಿ ಆಗೋಗ್ಬಿಡುತ್ತೆ. ಇಷ್ಟು ನೀಟಾಗಿ ನಾವು ಮೀನನ್ನ ಮಾಡ್ಕೋಬಹುದು. ಮೀನು ಸಾರು ರೈಸ್ಗೆಲ್ಲ ಸಖತ್ತಾಗಿರುತ್ತೆ. ನಾವು ಮುದ್ದೆ ಪ್ರಿಯರಲ್ವಾ, ಮಂಡ್ಯದವರು ಅಂದರೆ ಮುದ್ದೆ ಯಾವಾಗಲೂ ಇರಬೇಕು. ಮುದ್ದೆ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಮೀನು ಪೀಸ್ಗಳನ್ನ ನಾನು ಹಾಕೊಂಡಾಯ್ತು ಸಾಂಬಾರ್ಗೆ. ಹಾಕ್ಬಿಟ್ಟು ನಾವು 1 ನಿಮಿಷ ಅಷ್ಟೇ ಬಿಡಬೇಕಾಗುತ್ತೆ ಸ್ಟವ್ ಆನಲ್ಲಿ. ಬೇಗ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ನಾವು ಏನಾದ್ರು ಜಾಸ್ತಿ ಕುದಿಯೋದಕ್ಕೆ ಬಿಟ್ಬಿಟ್ರೆ ಮೀನು ಸಾರು ಒಂದು ಪೀಸು ಕೂಡ ನಮಗೆ ಕೈಗೆ ಸಿಗಲ್ಲ, ಎಲ್ಲ ಕದ್ರೋಗ್ಬಿಡುತ್ತೆ. ಅದರಿಂದ ನಾವೇನು ಮಾಡಬೇಕು, ಒಂದೇ ಒಂದು ಕುದಿ ಬರೋವರೆಗೂ ಅಷ್ಟೇ ಬಿಡಬೇಕು. ಅಂದರೆ 1 ನಿಮಿಷ ಸಾಕು, ಜಾಸ್ತಿ ಅಂದರೆ 1.5 ನಿಮಿಷ ಸಾಕು. ಚೂರು ಕುದಿ ಬಂದರೆ ಸಾಕು, ನಮಗೆ ಮೀನು ಬೆಂದು ರೆಡಿ ಆಗೋಗ್ಬಿಡುತ್ತೆ. ಇವಾಗ ಒಂದು ಕುದಿ ಬಂದ ತಕ್ಷಣ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ.
ಒಂದೇ ಒಂದು ಕುದಿ ಬರಲಿ. ಒಂದು ಕುದಿ ಬರ್ತಿದ್ದಂಗೆ ನಾವಿಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೇಕು. ಸ್ಟವ್ ಜಾಸ್ತಿ ಹೊತ್ತು ಯಾವುದೇ ಕಾರಣಕ್ಕೂ ಉರಿಸ್ಬೇಡಿ. ಮೀನು ಒಂದು ಪೀಸು ಸಿಗಲ್ಲ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಕುದಿ ಬಂದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಮೀನು ನಮಗೆ ಯಾವ ರೀತಿ ಬೆಂದಿದೆ ಅಂತ. ಇವಾಗ ನಾವು ಇದನ್ನ ಮುಚ್ಚಿಟ್ಬಿಟ್ರೆ ನಮಗೆ ಮುದ್ದೆ ಮಾಡಿಕೊಂಡು ಊಟ ಸರ್ವ್ ಮಾಡ್ಕೋಬಹುದು. ಅಲ್ಲಿವರೆಗೂ ನಮಗೆ ಮೀನು ರೆಡಿ ಆಯಿತು. ಮುಚ್ಚಿಟ್ಬಿಟ್ರೆ ಸಾಕು. ಆದರೆ ಮೀನು ಮಾತ್ರ ಜಾಸ್ತಿ ಹೊತ್ತು ಬೇಯಿಸ್ಬೇಡಿ. ಪದೇ ಪದೇ ಹೇಳೋದು ಅದನ್ನು, ಯಾವುದೇ ಮೀನು ತೊಗೊಂಬಂದ್ರೂ ನೀವು ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಇವಾಗ ಮುದ್ದೆ ಮಾಡ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಸಖತ್ತಾಗಿತ್ತು ಮೀನು ಹುಳಿ ಅಂತೂ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ. ಪದೇ ಪದೇ ಮೀನು ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮೀನಂತೂ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಒಂದ್ಸಲಿ ನೀವು ಟ್ರೈ ಮಾಡಿ. ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪೀಸ್ ಇರೋಂಥ ವಿಡಿಯೋನ ನಾನು ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್